ರಾಜ್ಯಾದ್ಯಂತ ತೀವ್ರ ಕುತೂಹಲ ಮೂಡಿಸಿರುವ ಧರ್ಮಸ್ಥಳ ಅಸ್ಥಿಪಂಜರ ಶೋಧ ಪ್ರಕರಣದ ತನಿಖೆ ನಡೆಯುತ್ತಿರುವ ಸ್ಥಳದಲ್ಲಿ ಶನಿವಾರ ಸ್ಥಳೀಯ ಆಟೋ ಚಾಲಕರ ಗುಂಪೊಂದು ಪೊಲೀಸರ ಅಧಿಕೃತ ಭದ್ರತೆಯ ಹೊರತಾಗಿಯೂ ತಾವೇ ಭದ್ರತೆ ನೀಡಲು ಯತ್ನಿಸಿದ ಪ್ರಸಂಗ ನಡೆದಿದೆ. ಪೊಲೀಸರು ಬಳಿಕ ಅವರನ್ನ ಲಾಠಿಯಿಂದ ಚದುರಿಸಿದ್ದಾರೆ. ವಿಶೇಷ ತನಿಖಾ ದಳ ಎಸ್ಐಟಿ ನೇತ್ರಾವತಿ ನದಿ ತೀರದ ಬಳಿ ಕಳೇಬರಹಕ್ಕಾಗಿ ಶೋಧ ಕಾರ್ಯಾಚರಣೆಯನ್ನು ನಡೆಸುತ್ತಿದೆ. ಈ ಕಾರ್ಯಾಚರಣೆಯ ಬಗ್ಗೆ ತಿಳಿದು ಸ್ಥಳವನ್ನ ವೀಕ್ಷಿಸಲು ಸಾರ್ವಜನಿಕರು ಜಮಾಯಿಸುತ್ತಿದ್ದಾರೆ. ಇದೇ ವೇಳೆ ಪೊಲೀಸರು ಸ್ಥಳಕ್ಕೆ ಬರುವುದಕ್ಕೂ ಮುನ್ನವೇ ಡಿ ಗ್ಯಾಂಗ್ ಎಂದು ಹೇಳಲಾಗುವ ಸ್ಥಳೀಯ ಆಟೋ ಚಾಲಕರ ಗುಂಪೊಂದು ತನಿಖಾ ಸ್ಥಳವನ್ನ ಸುತ್ತುವರೆದಿತ್ತು. ಇದು ನಮ್ಮ ವ್ಯಾಪ್ತಿ, ಇಲ್ಲಿ ನಾವೇ ಭದ್ರತೆ ನೀಡುತ್ತೇವೆ ಎಂಬ ರೀತಿಯಲ್ಲಿ ಅವರ ವರ್ತನೆಗಳು ಇತ್ತು ಎಂದು ಸ್ಥಳೀಯರೊಬ್ಬರು ಹೇಳಿದ್ದಾರೆ. ಬಳಿಕ ಸ್ಥಳಕ್ಕೆ ಆಗಮಿಸಿದ್ದ ಪೊಲೀಸರು ಆಟೋ ಚಾಲಕರನ್ನ ಚದುರಿಸಿ ತನಿಖಾ ಸಿಬ್ಬಂದಿಯನ್ನ ಹೊರತುಪಡಿಸಿ ಬೇರೆ ಯಾರೂ ಇರುವಂತಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಬಿಗಿ ಭದ್ರತೆಯ ನಡುವೆಯೂ ಕೂಡ ಗೊಂದಲ ಸೃಷ್ಟಿಯಾಗುತ್ತಿದೆ. ಹೌದು, ಪ್ರಕರಣದ ಗಂಭೀರತೆಯನ್ನು ಅರಿತಿರುವ ಎಸ್ಐಟಿ ತನಿಖೆಗಾಗಿ ಗುರುತಿಸಲಾದ 13 ಸೂಕ್ಷ್ಮ ಸ್ಥಳಗಳಿಗೆ ಬಿಗಿ ಭದ್ರತೆಯನ್ನು ಒದಗಿಸಿದೆ. ಪ್ರತಿ ಸ್ಥಳಕ್ಕೂ 2 ಶಸ್ತ್ರಸಜ್ಜಿತ ಸಿಬ್ಬಂದಿಯನ್ನ ಹಗಲು ರಾತ್ರಿ ಸರ್ಪಗಾವಲಿಗೆ ನಿಯೋಜನೆ ಮಾಡಿದೆ. ಸಾಕ್ಷ್ಯಾಧಾರಗಳನ್ನ ನಾಶಪಡಿಸುವುದನ್ನ ತಡೆಯಲು ಇಂತಹ ಕಠಿಣ ಕ್ರಮ ಕೈಗೊಂಡಿದ್ದರೂ ಸ್ಥಳೀಯ ಗುಂಪೊಂದು ಈ ರೀತಿ ವರ್ತಿಸಿರುವುದು ಪ್ರಕರಣಕ್ಕೆ ಹೊಸ ತಿರುವು ನೀಡಿದೆ. ಈಗಾಗಲೇ ಒಂದು ಅಸ್ಥಿಪಂಜರ ಪತ್ತೆಯಾದ ನಂತರ ಇನ್ನಷ್ಟು ಸಿಗಬಹುದೆಂಬ ಅನುಮಾನದ ಮೇಲೆ ಶೋಧ ಕಾರ್ಯ ತೀವ್ರಗೊಂಡಿದೆ. ಈ ಸಂದರ್ಭದಲ್ಲಿ ಆಟೋ ಚಾಲಕರ ಗುಂಪು ಸ್ಥಳದಲ್ಲಿನ ಮಾಹಿತಿಗಳನ್ನ ಸಂಗ್ರಹಿಸಿ ಬೇರೆಡೆಗೆ ರವಾನಿಸಲು ಬಂದಿರಬಹುದೇ ಎಂಬ ಶಂಕೆಯನ್ನ ಎಸ್ಐಟಿ ಮೂಲಗಳು ವ್ಯಕ್ತಪಡಿಸುತ್ತಿವೆ.